ಗುರುಗಳೇ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾರ್ತಿಕ್ ಅಂತ ಸಾಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೆ 31/10/2003. 31/10/2003. ಹುಟ್ಟಿದ ಟೈಮು 12:10 AM. ಅಂದ್ರೆ ರಾತ್ರಿನಾ? ಬೆಳಗಿನ ಜಾವ ಮ್ಯಾಮ್. ಓಕೆ ಓಕೆ, 12:10 AM. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹೇಳಿ ಸಾಗರ್ ಅವರೇ. ಕಾರ್ತಿಕ್ ಅಂತ. ಹೇಳಿಪ್ಪ ಕಾರ್ತಿಕ್. ಅದೇ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಈಗ ಎಷ್ಟು ಕೆಲಸ ಬಿಟ್ಟಿದ್ದೀರಪ್ಪ? ನಂದು ಈಗ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ. ಪ್ರಯತ್ನ ಪಡ್ತಿದ್ದೀರಿ ಕೆಲಸಕ್ಕೆ? ಹೌದು ಸರ್. ಅಲ್ಲ ಹೌದು. ಹೌದಾ, ಸರಿ. ಗ್ರಾಜುಯೇಷನ್ ಯಾರನ್ನ ಇಷ್ಟಪಟ್ಟಿದ್ದೀರಪ್ಪ ನೀವು? ಇಲ್ಲ. ಯಾವ್ದನ್ನ ಹುಡುಗಿನ ಇಷ್ಟಪಟ್ಟಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಜಾತಕದಲ್ಲಿ ಲವ್ ಮ್ಯಾರೇಜ್ ಇದೆ, ಅದನ್ನು ದಯವಿಟ್ಟು ಮೊದಲು ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಜಾತಕದಲ್ಲಿ ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದೀರಾ. ಚತುರ್ಥದಲ್ಲಿ ಸೂರ್ಯ ಕೇತು ಇರ್ತಕ್ಕಂಥದ್ದು. ಬುಧಾದಿತ್ಯ ಯೋಗ ತುಂಬ ಚೆನ್ನಾಗಿದೆಯಪ್ಪ. ಖಂಡಿತವಾಗ್ಲೂ ಗೌರ್ಮೆಂಟ್ ಕೆಲಸ ಅಪ್ಲೈ ಮಾಡ್ಬೋದು. ನೀವು ಗೌರ್ಮೆಂಟ್ ಕೆಲಸ ಖಂಡಿತ ಆಗುತ್ತೆ ನಿಮಗೆ. ಆದರೆ ನೀವು ಯಾವುದೇ ಉದ್ಯೋಗಕ್ಕೆ ಹೋದರೂ 3 ತಿಂಗಳು 2 ತಿಂಗಳು. ಯಾಕೆ ಕಾರಣ ಅಂದರೆ, ಯಾರಿಗೆ ವಿದ್ಯಾಸ್ಥಾನದಲ್ಲಿ ಚತುರ್ಥದಲ್ಲಿ ಕೇತು ಇರ್ತಾನೆ ಆ ಮನೆ ಕಟ್ಟಿದ್ರೆ ಬದಲಾಯಿಸಿದ್ರಪ್ಪ. ನಮ್ದಿಲ್ಲ, ನಮ್ದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಈಗ ಇರೋ ಮನೆ ಒಂದು ಹಳೇದು ರಿಪೇರಿ ಎಲ್ಲ ಆಗ್ತಾ ಇರುತ್ತೆ ಮಧ್ಯ ಮಧ್ಯ. ಅದೇಪ್ಪ, ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ. ಇಲ್ಲ ಇಲ್ಲ. ಕನ್ಸ್ಟ್ರಕ್ಷನ್ ಮತ್ತೆ ರಿನೋವೇಷನ್ ಮಾಡಿದ್ರಾ? ಹೌದು, ರಿನೋವೇಷನ್ ಮಾಡಿದ್ದೀವಿ. ರಿನೋವೇಷನ್ ಮಾಡಿದ್ದೀರಾ? ನೋಡಪ್ಪ, ಯಾಕೆಂದರೆ ಇಲ್ಲಿ ನಿಮಗೆ ಷಷ್ಠ ಸ್ಥಾನದಲ್ಲಿ ಚಂದ್ರ, ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಇದೆ, ಅದು ನೋಡ್ಕೊಳ್ಳಿ. ನೀವೇನು ಮಾಡಬೇಕಂದ್ರೆ ಕಾರ್ತಿಕ್ ಅವರೇ, ನೀವು ಸಾಗರ ಅಲ್ವಾ ನೀವಿರೋದು? ಹೌದು. ನೋಡಪ್ಪ, ಅಲ್ಲಿ ಗಣಪತಿ ದೇವಸ್ಥಾನ ಹತ್ರ ಇದೆ ನಿಮ್ಗೆ ಎಲ್ಲಾದರೂ? ಇದೆ ಇದೆ. ನೋಡಿ, ಗಣಪತಿ ದೇವಸ್ಥಾನದಲ್ಲಿ ಏನು ಬೇಕಂತಂದರೆ ಕಣಗಿಲೆ ಹೂವನ್ನು 21 ಕಣಗಿಲೆ ಹೂವನ್ನು ಏನನ್ನ ಮಾಡಿದ್ರೆ ಅರ್ಥ ಇದ್ದು ಮಾಡ್ಬೇಕು ಪರಿಹಾರ. ಸುಮ್ಮನೆ ಏನೋ ಆ ಸಮಯಕ್ಕೆ ಏನೋ ಪರಿಹಾರ ಮಾಡಿದ್ರೆ ಆಗಲ್ಲ. ಕಣಗಿಲೆ ಹೂವು ಕೆಂಪು ಅಕ್ಷತೆಯನ್ನು, ಇಲ್ಲ ನಿಮ್ಗೆ ಸಿಗಲಿಲ್ಲ ಅಂದರೆ ಗರಿಕೆ ದೂರ್ವ ಅಂತಾರೆ, ಆ ಗರಿಕೆಯನ್ನು ತೊಗೊಂಡೋಗಿ ಕರೆಕ್ಟಾಗಿ 21 ವಾರ ಮಂಗಳವಾರ ಆ ಗರಿಕೆಯಿಂದ ಗಣಪತಿಗೆ ಅರ್ಚನೆ ಮಾಡಿಸಿ. ಚತುರ್ಥದಲ್ಲಿ ಕೇತು ಇರೋದ್ರಿಂದ ಉದ್ಯೋಗ ಸಿಗಲ್ಲ ಅಂತಲ್ಲ, ಸಿಗುತ್ತೆ ನಿಮಗೆ. ಅಷ್ಟಮದಲ್ಲಿ ಗುರು ಇದ್ದಾಗ ನಾನಾ ಚಿಂತೆ ಪೀಡಾನಾಂ, ನಾನಾ ಚಿಂತೆಗಳು ಜಾಸ್ತಿ ಆಗುತ್ತೆ. ನಿಮ್ಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಎಲ್ಲಾದರೂ ಬೇರೆ ಕಡೆ ಹೋಗ್ಬೇಕಂತ ಯೋಚನೆ ಮಾಡಿದ್ದೀರಾ? ನಿಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಉದ್ಯೋಗಕ್ಕೆ? ಹೌದು. ಹೂನಪ್ಪ, ಅದು ಸಿಗುತ್ತೆಪ್ಪ, ಆಗುತ್ತೆ ಕಾರ್ತಿಕ್ ಅವರೇ. ಯಾಕಂದರೆ ನೀವು ಬೇರೆ ಕಡೆ ಉದ್ಯೋಗ ನೋಡ್ತಾ ಇದ್ದೀರಾ, ನೀವು ಅಲ್ಲಿ ನೋಡ್ತಾ ಇಲ್ಲ. ಬೇರೆ ಕಡೆ ಉದ್ಯೋಗ ಆಫರ್ ಬರುತ್ತೆ. ಗಣಪತಿ ಖಂಡಿತ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಆ ಭಗವತಿ ಅನುಗ್ರಹ ಇಲ್ಲಿ. ಒಳ್ಳೇದಾಗಲಿ ಕಾರ್ತಿಕ್ ಅವರೇ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮ್ಮ ಹೆಸರು ದೇವರಾಜ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಬಗ್ಗೆ ಕೇಳ್ಬೇಕು ಮೇಡಮ್. 11/10. ಓಕೆ, 1980. 80. ಹುಟ್ಟಿದ ಟೈಮು? ಹುಟ್ಟಿದ ಟೈಮು 1 ಗಂಟೆ ನಂತರ ಅಂತಾರೆ, ಗೊತ್ತಿಲ್ಲ. ಮಧ್ಯಾಹ್ನನಾ? ಸರ್ ನೈಟು. ನೈಟು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹೇಳಿಪ್ಪ ದೇವರಾಜ್ ಅವರೇ. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನಾವು ಮಂಡ್ಯದಿಂದ. ಮಂಡ್ಯದಿಂದನಾ? ಹೌದು. ನೋಡಪ್ಪ, ನಿಮ್ಗೆ ಬರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ಬರುತ್ತೆ, ತುಲಾರಾಶಿ. 11/10/1980 ಅಲ್ವಾ? ಹೌದು ಹೌದು ಗುರುಗಳೇ. 1 ಗಂಟೆ 10 ನಿಮಿಷ ಬೆಳಗಿನ ಜಾವ ಹುಟ್ಟಿರೋದು ನೀವು. ಕರೆಕ್ಟ್ ಏನಪ್ಪ? ಹೌದು ಹೌದು ಗುರುಗಳೇ. ಮುಖದಲ್ಲಿ ಗಾಯ ಇದೆಯೋ, ಮಚ್ಚೆ ಇದೆಯಪ್ಪ ನಿಮಗೆ ಮುಖದಲ್ಲಿ? ಮುಖದಲ್ಲಿ ಒಂದು ಸಣ್ಣದೊಂದು ಗಾಯ ಆಗೈತೆ ಗುರುಗಳೇ, ಹೊಲಿಗೆ ಒಂದು ಹೊಲಿಗೆ ಬಿದ್ದಿದೆಯಲ್ವಪ್ಪ, ಮುಖದಲ್ಲಿ ಹೊಲಿಗೆ ಬಿದ್ದಿದೆ. ಹೌದು ಹೌದು. ಕರೆಕ್ಟ್ ಅಲ್ವಾ? ಹೌದು ಗುರುಗಳೇ. ಏನು ವಿಷಯ ಕೇಳ್ಬೇಕೀಗ? ಈಗ ಮನೆ ಮಾಡೋಣ ಅನ್ಕೊಂಡಿದೀವಿ, ಮಾಡ್ಬೋದಾ, ಹೆಂಗೆ, ಯಾವಾಗ ಆಯ್ತಿದೆ ಅಂತ ಕೇಳೋಣ ಅಂತ ಗುರುಗಳೇ. ಮನೆ ಚಂದ್ರ ಇವಾಗ ಐತಾ ಹೆಂಗೆ ಅಂತ. ತೋಟದಲ್ಲಿ ನೋಡ್ತಾ ಇದ್ದೀರಾ ಮನೆ ಕಟ್ಟಲಿಕ್ಕೆ? ಇಲ್ಲ, ಊರೊಳಗೆ ನಮ್ದೊಂದು ಮನೆ ಐತಿ, ಅದು ಹೊಡೆದಾಕ್ ಕೊಟ್ಟು ಕಟ್ಟೋಣ ಅನ್ಕೊಂಡಿದೀವಿ. ಆಗ್ಲಿಪ್ಪ. ನೋಡಿ, ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಬೇರೆ ಹೆಸರಲ್ಲಿ ಮಾಡಿ, ತಮ್ಮ ಹೆಸರಲ್ಲಿ ಬೇಡ, ಆಯ್ತಪ್ಪ? ಪಂಚಮದಲ್ಲಿ ಕುಜ ರಾಹುವಿನಿಂದ ನಿಮ್ಮ ಮದುವೆ ಆಗಿಲ್ಲ ಇನ್ನ? ಮದುವೆ ಆಗೈತೆ ಗುರುಗಳೇ, ಮಕ್ಕಳು ಅವರೇ 2 ಜನ. ಒಂದು ಮಗು ಏನಾಯ್ತಪ್ಪ? ಒಂದು ಮಗು ಸಮಸ್ಯೆ ಆಯ್ತಾ? ಏನು ಸಮಸ್ಯೆ ಆಗಿಲ್ಲ ಗುರುಗಳೇ. 2 ತಿಂಗಳಿಗೂ 3 ತಿಂಗಳಿಗೂ ಒಂದು ಸಮಸ್ಯೆ ಆಗಿದೆ ಮಗು? ಏನು ಆಗಿಲ್ಲ ಗುರುಗಳೇ. ಒಂದು ಆಗಿದೆಯಲ್ಲಪ್ಪ, ಒಂದಾಗಿದೆ ಮಗು, ಕೇಳಿ ನೋಡಿ. ಅದರಿಂದ ನಿಮ್ಮ ಜಾತಕದಲ್ಲಿ ಇಲ್ಲ ಮನೆ ಕಟ್ಟೋ ಯೋಗ,
ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಬಾರಿ ಖಂಡಿತ ಸವಿಸ್ತಾರವಾಗಿ ಹೇಳ್ತೀನಿ. ಒಂದು ಬಾರಿ ಕಚೇರಿಯಲ್ಲಿ ಬಂದು ಆಫೀಸಲ್ಲಿ ಭೇಟಿ ಮಾಡಿ ನನ್ನನ್ನು. ಅದ್ರ ಜೊತೆಯಲ್ಲಿ ಬೇರೆಯವರ ಹೆಸರಲ್ಲಿ ನೀವು ಪ್ರಯತ್ನ ಪಡಿ, ನಿಮ್ಗೆ ಖಂಡಿತ ಮನೆ ಆಗತ್ತಪ್ಪ. ಆದರೆ ನಿಮ್ಮ ಜಾತಕದಲ್ಲಿ ಮನೆ ಕಟ್ಟೋ ಯೋಗ ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಯೋಗ ಇದ್ದರೆ ಸುಲಭವಾಗಿ ಮುಗಿದೋಗುತ್ತೆ. ಆದ್ದರಿಂದ ದಯವಿಟ್ಟು ಬೇರೆಯವ್ರ ಹೆಸರಲ್ಲಿ ಪ್ರಯತ್ನ ಪಡಿ. ನೀವು ಖಂಡಿತವಾಗ್ಲೂ ಖುದ್ದಾಗಿ ಬಂದು ಭೇಟಿ ಮಾಡಿ, ನಾನು ಖಂಡಿತವಾಗ್ಲೂ ಪರಿಹಾರ ಕೊಡ್ತೀನಿ. ಧನ್ಯವಾದ ಸರ್.